ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ಒಂದು ಹೆವಿ ವರ್ಕ್ ಎಂಬ್ರಾಯ್ಡರಿ ಬೀಡ್ ವರ್ಕ್ ಆಗಿರುವಂತಹ ಬ್ಲೌಸ್ ಬಂದಿದೆ ಫ್ರೆಂಡ್ಸ್. ನೋಡಿ, ಹೆವಿ ವರ್ಕ್ ಆಗಿದೆ. ಹೆವಿ ವರ್ಕ್ ಆಗಿರುವಂತಹ ಆರಿ ವರ್ಕ್ ಬೀಡ್ ವರ್ಕ್ ಆಗಿರುವಂತಹ ಬ್ಲೌಸು, ಬ್ರೈಡಲ್ ಬ್ಲೌಸ್ ಇದೆ ಫ್ರೆಂಡ್ಸ್. ಇದು ಮದುಮಗಳ ಬ್ಲೌಸು. ಈ ಬ್ಲೌಸನ್ನು ನಾನು ನೋಡಿ ಇಷ್ಟೊಂದು ಹೆವಿ ವರ್ಕ್ ಇದೆ ನೋಡಿ. ಇದು ಬ್ಯಾಕ್ ಪಾರ್ಟ್ ಬಂದಿದೆ, ಇದು ಫ್ರಂಟ್ ಪಾರ್ಟ್ ಬಂದಿದೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಫ್ರಂಟ್ ಪಾರ್ಟನ್ನು ಇಲ್ಲಿ ಮಾರ್ಕ್ ಮಾಡಿದ್ದೇನೆ ನಾನು, ಬ್ಯಾಕ್ ಪಾರ್ಟನ್ನು ಇಲ್ಲಿ ಇಟ್ಟುಕೊಂಡಿದ್ದೇನೆ. ಹಾಗೆ ಸ್ಲೀವ್ಸ್ ನೋಡಿ ಫ್ರೆಂಡ್ಸ್, ಇದು ಜರಿ ಬಾರ್ಡರ್ ಅಗಲ ಇರೋದ್ರಿಂದ ಅವರು ನನಗೆ ಜರಿ ಇಷ್ಟಕ್ಕೆ ಸಾಕು ಅಂತ ಹೇಳಿದ್ದಾರೆ. ಸೊ ಅಲ್ಲಿಂದ ಇದು ಇಷ್ಟು ಭಾಗ ಕಟ್ ಆಗ್ತದೆ ಫ್ರೆಂಡ್ಸ್. ಅಲ್ಲಿಂದ ಇಷ್ಟು ಮೇಲ್ಗಡೆ ಇಷ್ಟೊಂದು ಹೆವಿ ವರ್ಕ್ ಇರುವಂತಹ ಬೀಡ್ ವರ್ಕನ್ನು ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೇನೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಇದಕ್ಕೆ ನಾನು ಆಲ್ರೆಡಿ ಇದರದ್ದು ಬಾಡಿ ಪಾರ್ಟನ್ನು ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ಇದರದ್ದು ಬಾಡಿ ಪಾರ್ಟನ್ನು ಲೈನಿಂಗಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಲೈನಿಂಗಲ್ಲಿ ಯಾವ ರೀತಿ ಕಟಿಂಗ್ ಮಾಡಿದ್ದೇನೆ ಅನ್ನೋದನ್ನು ತೋರಿಸಿಕೊಡ್ತೇನೆ. ನೀವು ಬೇಕು ಅಂತಾದರೆ ನೀವು ಇದರಲ್ಲಿ ಈ ಮೇನ್ ಪೀಸಲ್ಲೇ ಕಟ್ಟಿಂಗನ್ನು ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಮೇನ್ ಪೀಸಲ್ಲಿ ಕೂಡ ಕಟ್ಟಿಂಗನ್ನು ಮಾಡ್ಕೊಳ್ಬೋದು. ಆದರೆ ನಾನು ಲೈನಿಂಗಲ್ಲಿ ಕಟ್ ಮಾಡ್ತೇನೆ, ಯಾವಾಗಲೂ ಅಷ್ಟೇ. ನಾನು ಹೆಚ್ಚಾಗಿ ಲೈನಿಂಗ್ ಪೀಸಲ್ಲೇ ಕಟ್ ಮಾಡ್ಕೊಳ್ತೇನೆ. ಅದನ್ನೇ ನಾನು ಇದಕ್ಕೆ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಇದು ಈಗ 8.5 ಎದೆ ಸುತ್ತಳತೆಯ ಬ್ಲೌಸ್ ಫ್ರೆಂಡ್ಸ್. ಇದು ಈಗ 8.5 ಎದೆ ಸುತ್ತಳತೆಯ ಬ್ಲೌಸ್ ಇದು ನೋಡಿ. 8.5 ಎದೆ ಸುತ್ತಳತೆಯ ಬ್ಲೌಸ್ ಇದು ಫ್ರೆಂಡ್ಸ್. ನೋಡಿ, 8.5 ನೋಡಿ, ಚೆಸ್ಟ್ ಬಂದುಬಿಟ್ಟು 8.5. ಇವಾಗ ನಾನು ಇದನ್ನು ಸೈಡಿಗೆ ಇಟ್ಕೊಂಡು ನಾನು ಎಷ್ಟೆಷ್ಟೆಲ್ಲ ಲೆಂತ್ ಎಲ್ಲ ತೆಗೆದುಕೊಂಡಿದ್ದೇನೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಈ ಬ್ಲೌಸಿನ ಈ ಅಳತೆಗೆ ಬಂದಿರೋ ಬ್ಲೌಸಿನ ಅಳತೆಯನ್ನು ನಾನಿಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್. ಲೆಂತ್ ಬಂದುಬಿಟ್ಟು ಇದರದ್ದು 14 ಇಂಚು ಬಂದಿದೆ ಲೆಂತ್. ಹಾಗೆ ವಿಡ್ತ್ ಬಂದುಬಿಟ್ಟು ಇದರದ್ದು 8.5 ಇದೆ ಫ್ರೆಂಡ್ಸ್. ನೋಡಿ, 8.5 ಇದೆ ಸುತ್ತಳತೆ ಬ್ಲೌಸ್ ಇದು. ಹಾಗೆ ಇದು ನೆಕ್ ವಿಡ್ತ್ ಬಂದುಬಿಟ್ಟು 2.25 ಇದೆ. ಪ್ಲಸ್ ಅದು ಭುಜ ಬಂದುಬಿಟ್ಟು 2.25 ಅಂದರೆ ರೆಡಿಯಾಗಿ ನನಗೆ 2 ಇಂಚಿಗೆ ಬಂದು ನಿಲ್ಲಬೇಕು ಫ್ರೆಂಡ್ಸ್. ಹಾಗಾಗಿ 2.25 ತೆಗೆದುಕೊಂಡಿದ್ದೇನೆ. ಹಾಗೆ ಆರ್ಮೋಲನ್ನು ಬಂದುಬಿಟ್ಟು ನಾನು 5.25 ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಹಾಗೆ ಆರ್ಮೋಲ್ ಶೇಪನ್ನು ನಾನಿಲ್ಲಿ 1 ಇಂಚಿಗೆ ಕೊಟ್ಟಿದ್ದೇನೆ ಫ್ರೆಂಡ್ಸ್. ಯಾಕೆಂತ ಹೇಳಿದರೆ ಇದು ಡೀಪ್ ಬ್ರಾಡ್ ಇರೋದ್ರಿಂದ ನಾನು 1 ಇಂಚಿಗೆ ಕೊಟ್ಟಿದ್ದೇನೆ. ಇದಕ್ಕೆ ಕಪ್ಸಿ ಇಡಲಿಕ್ಕಿದೆ ಫ್ರೆಂಡ್ಸ್. ಹಾಗೆ ಬ್ಯಾಕ್ ಡೀಪನ್ನು ನಾನು ಇಲ್ಲಿ 2.5 ಇಂಚನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ರೆಡಿಯಾಗಿ ನನಗೆ 2.5 ಇಂಚಿಗೆ ಬರಬೇಕು. ಸೊ ಇದರಲ್ಲಿ ನಾನು ಇವಾಗ ಈ ಬ್ಲೌಸಲ್ಲಿ ಬೀಡ್ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನಾನು ಬ್ಯಾಕಲ್ಲಿ ಯಾವುದೇ ನೆಕ್ ಶೇಪನ್ನು ತೆಗಿಲಿಲ್ಲ ಫ್ರೆಂಡ್ಸ್. ಮತ್ತೆ ಲಾಸ್ಟಿಗೆ ತೆಗಿಬೇಕು, ನಾನು ಸ್ಟಿಚ್ ಮಾಡಬೇಕಾದ್ರೆ ತೆಗೆಯೋದು. ಇದು ನೋಡಿ, ಇದರ ಬ್ರಾಡ್ ಬಂದುಬಿಟ್ಟು ಎಷ್ಟಕ್ಕೆ ಬೇಕು ನಮಗೆ ಇಲ್ಲಿ ನೋಡಿಕೊಂಡು ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ಕಡೆಗೆ ಮಾರ್ಕ್ ಆಗಿದೆ, ಈ ರೀತಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಎಷ್ಟು ಬಂದಿದೆ. ಇವಾಗ ಇದರದ್ದು ಫ್ರಂಟ್ ಪಾರ್ಟನ್ನು ನಾನು ತೋರಿಸ್ತೇನೆ. ಫ್ರಂಟ್ ಪಾರ್ಟಲ್ಲಿ ನಾನು ಲೆಂತನ್ನು ನಾನು ನೋಡಿ, ಲೆಂತಲ್ಲಿ ನಾನು ಅರ್ಧ ಇಂಚು ಜಾಸ್ತಿ 14.25 ಇಂಚನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, 14.25 ಇಂಚನ್ನು ತೆಗೆದುಕೊಂಡಿದ್ದೇನೆ. ಇದರದ್ದು ಫ್ರಂಟ್ ನೆಕ್ ಡೀಪ್ ಬಂದುಬಿಟ್ಟು 5.5 ಇಂಚ್ ಇದೆ. ಭುಜ ಸೇರಿ 5.5 ಇಂಚ್ ಇದೆ. ನೆಕ್ ಬಿಡುತ್ತೆ ನಾನು ಆಲ್ರೆಡಿ ಹೇಳಿದ್ದೇನೆ. ಹಿಂಭಾಗದಲ್ಲಿ ಇದರಲ್ಲಿ 2.25 ತೆಗೆದುಕೊಂಡಿದ್ದೇನೆ. ಆರ್ಮೋಲ್ ಶೇಪು ಕೂಡ ಸೇಮ್ ಇದ್ದರೆ ಇಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾವನ್ನು ನಾನು ಒಳಗಡೆ ತೆಗೆದುಕೊಂಡಿದ್ದೇನೆ. ಹಾಗೆ ಇದರದ್ದು ಬಸ್ಟ್ ಪಾಯಿಂಟ್ ಬಂದುಬಿಟ್ಟು 9 ಇಂಚ್ ಇದೆ ಫ್ರೆಂಡ್ಸ್. ನೋಡಿ, 9 ಇಂಚಿಗೆ ಮಾರ್ಕ್ ಆಗಿದೆ. ಅಲ್ಲಿಂದ ಕೆಳಗೆ ನನ್ನದು ಟಕ್ಸ್ ಪಾಯಿಂಟ್ 2.5 ಇಂಚಿಗಿದೆ. ಅಲ್ಲಿಂದ ನಾನು ಸ್ಟ್ರೈಟ್ ಮಾರ್ಕನ್ನು ಕೊಟ್ಟು ನೋಡಿ ಈ ರೀತಿಯಾಗಿ ಪ್ರಿನ್ಸೆಸ್ ಕಟ್ ಶೇಪನ್ನು ಕೊಟ್ಟುಕೊಂಡು ಬಂದಿದ್ದೇನೆ ಫ್ರೆಂಡ್ಸ್. ಇವಾಗ ಇದನ್ನು ಕಟ್ ಮಾಡಿ ತೆಗೆಯುವ. ನೋಡಿ, ಈ ಪಾಯಿಂಟಿಗೆ ನಾವು ಕಟ್ ಮಾರ್ಕನ್ನು ಹಾಕ್ಕೊಳ್ಬೇಕಾಗ್ತದೆ. ಯಾಕಂದರೆ ನಮಗೆ ಕಪ್ಸನ್ನು ಜಾಯಿಂಟ್ ಮಾಡಲಿಕ್ಕಿದೆಯಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇದು ಲೈನು 2 ಎಕ್ಸ್ಟ್ರಾ ಅಲ್ಲ, ಇದು ಬದಿದು ಲೈನ್ ಫ್ರೆಂಡ್ಸ್. ಇದು ಗುಬ್ಬಿ ಪಟ್ಟಿ ರಿಂಗ್ ಪಟ್ಟಿ ಸೇರಿಸ್ಕೊಳ್ಳಿಕ್ಕೋಸ್ಕರ ಇಲ್ಲಿ ಇದನ್ನು ಕಟ್ ಮಾಡಿ ತೆಗೆಯುವ.
ಇದು ಇದು ಫ್ರಂಟ್ ಪಾರ್ಟ್ ನೋಡಿ, ಈ ರೀತಿಯಾಗಿ ಬಂದಿದೆ ಇದರದ್ದು ಫ್ರಂಟ್ ಪಾರ್ಟ್. ಅಳತೆ ಪ್ರಕಾರ ನಾನು ಎಷ್ಟೆಷ್ಟಿದೆ ಅಂತ ಹೇಳಿದ್ದೀನಿ. ಇಲ್ಲಿ ನಾನು ಅರ್ಧ ಇಂಚು 3/4 ಇಂಚನ್ನು ಮೇಲೆ ತೆಗೆದುಕೊಂಡಿದ್ದೇನೆ. ಇಲ್ಲಿ ಕೂಡ ಅಷ್ಟೇ 3/4 ಇಂಚನ್ನು ಮೇಲೆ ತೆಗೆದುಕೊಂಡು ಒಂದು ಶೇಪನ್ನು ಕೊಟ್ಟಿದ್ದೇನೆ ಫ್ರೆಂಡ್ಸ್. ಸ್ಟ್ರೈಟ್ ಪೀಸ್ ಕೊಡುವ ಬದಲು ಒಂದು ಸ್ವಲ್ಪ ಕರು ಶೇಪಲ್ಲಿ ಕೊಟ್ಟಿದ್ದೇನೆ. ಇದು ಪ್ರಿನ್ಸಸ್ ಕಟ್ ಬ್ಲೌಸು. ಹಾಗೆ ಇದು 32 ಎದೆ ಸುತ್ತಳತೆಯ ಬ್ಲೌಸ್ ಆಗಿರೋದ್ರಿಂದ 32 ನಂಬರ್ ನಾನು ಕಪ್ಸನ್ನು ತೆಗೆದುಕೊಂಡಿದ್ದೇನೆ ನೋಡಿ. 32 ನಂಬರ್ನ ಕಪ್ಸನ್ನು ತೆಗೆದುಕೊಂಡಿದ್ದೇನೆ. ಇವಾಗ ನಾನು ಅದೇ ಥರ ಇದಕ್ಕೆ ಸ್ಲೀವ್ಸನ್ನು ಕೂಡ ಅದೇ ಥರ ಸ್ಲೀವ್ಸನ್ನು ನಾನು ಬ್ಲೌಸಿನ ಅಳತೆಯಲ್ಲಿ ಬಂದಿರುವ ಹಾಗೆ ಎಷ್ಟು ಬಂದಿದೆ ಅದೇ ಪ್ರಕಾರ ಸ್ಲೀವ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಇವಾಗ ನಾನು ಮೇನ್ ಪೀಸನ್ನು ತೆಗೆದುಕೊಳ್ಳುವ. ಮೇನ್ ಪೀಸಲ್ಲೇ ನಾನು ಇದರಲ್ಲಿ ನೋಡಿ, ನನಗೆ ನೆಕ್ ಬಿಡ್ತು ಬಂದುಬಿಟ್ಟು ನಾನು 2 ಕಾಲನ್ನು ಹಾಕಿದ್ದೇನಲ್ಲ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಆಲ್ರೆಡಿ ಹೇಳಿದ್ದೇನೆ 2 ಕಾಲನ್ನು ನೋಡಿ. ನೀವು ಮೇನ್ ಪೀಸಲ್ಲಿ ಕಟಿಂಗ್ ಮಾಡುವ ಮೊದಲು ನೀವು ಇದರಲ್ಲಿ ಏನು ಗೊತ್ತಾ, ನೆಕ್ ಬಿಡುತ್ತೆ. ಇವಾಗ ನಾನಿದು ಅಂದಾಜಿಗೆ ಒಂದು 4, ಇಲ್ಲಿ ಎಷ್ಟು ಗ್ಯಾಪ್ ಇದೆ ಅಂತ ನೋಡ್ಕೊಳ್ಳಿ. 4/4 ಇದೆ ಫ್ರೆಂಡ್ಸ್ ನೋಡಿ. ನೆಕ್ ಬಿಡುತ್ತೆ ಬಂದುಬಿಟ್ಟು ಇದರಲ್ಲಿ 4/4 ಇದೆ. ಆದರೆ ನನಗೆ 2 ಕಾಲು ಹೇಳಿದರೆ 4.25 ಸಾಕಾಗುತ್ತೆ ಫ್ರೆಂಡ್ಸ್. ಇದು 1/4 ಇಂಚು ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ. ಆ ಎಕ್ಸ್ಟ್ರಾವನ್ನು ನಾನು ಇವಾಗ ಕಟ್ ಮಾಡೋ ಮೊದಲೇ ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಇದರಲ್ಲಿ ಕಟ್ ಮಾಡಲಿಲ್ಲ ಫ್ರೆಂಡ್ಸ್, ಲೈನಿಂಗ್ ಪೀಸಲ್ಲೇ ಕಟ್ ಮಾಡಿದ್ದೇನೆ. ಇವಾಗ ಇದು ಲೆಂತ್ ಎಲ್ಲ ಕರೆಕ್ಟ್ ಇದೆ ನನಗೆ. ಇಲ್ಲಿ ನೋಡಿ, ಈ ಅರ್ಧ ಇಂಚು ಇದು ಇದೆ ಅಲ್ಲ ಫ್ರೆಂಡ್ಸ್ ನೋಡಿ, ಇಲ್ಲಿ ಮಾರ್ಕಲ್ಲಿ ಭುಜ ಜಾಯಿಂಟಿಗೆ ನನ್ನ ಮಾರ್ಕ್ ಇಲ್ಲಿದೆ ನೋಡಿ ಫ್ರೆಂಡ್ಸ್, ನಾನು ಹಾಕಿ ಕೊಟ್ಟಿರುವಂಥ ಮಾರ್ಕ್ ಇದು ಭುಜ ಜಾಯಿಂಟಿಗೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಇದು ಲೆಂತ್ ಬಂದುಬಿಟ್ಟು ಇಲ್ಲಿಂದ ನೋಡಿ 10.25 11 ಇದೆ ಫ್ರೆಂಡ್ಸ್ ನೋಡಿ. ಇದಕ್ಕೆ ನಾನು ಸರಿಯಾಗಿ ಇವಾಗ ನಾನು ಕಟ್ಟಿಂಗನ್ನು ಮಾಡಬೇಕು. ನಾವು ಮೊದಲಿಗೆ ನಾವು ಇದರದ್ದು ಸ್ಲೀವ್ಸನ್ನು ತೆಗೆದುಕೊಳ್ಳುವ. ಸ್ಲೀವ್ಸನ್ನೀಗ ಒಂದು ಸ್ಲೀವ್ಸನ್ನು ತೆಗೆದುಕೊಂಡಿದ್ದೇನೆ ನಾನು. ಸ್ಲೀವ್ಸಲ್ಲಿ ಈಗ ನನಗೆ ಇದರದ್ದು ಸೆಂಟರ್ ಬೇಕು ಫ್ರೆಂಡ್ಸ್. ಇದರ ಸೆಂಟರ್ ಪಾಯಿಂಟ್ ಎಲ್ಲಿ ಅಂತ ನಾನು ನೋಡಬೇಕಂತಾದರೆ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಳ್ಳೋದು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಜಾಯಿಂಟ್ ಆದದ್ದು ಈ ಕಡೆಯಲ್ಲಿ ಜಾಯಿಂಟ್ ಆಗಿದೆ, ಎಲ್ಲಿ ಜಾಯಿಂಟ್ ಇದೆ ಆ ಬೆರಳಲ್ಲಿ ನಾನು ಒತ್ತಿ ಹಿಡ್ಕೊಂಡು ಅದನ್ನು ಸೆಂಟ್ರನ್ನಿಗೆ ನೋಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ. ಸೆಂಟ್ರ್ ಇದರದ್ದು ಕೂಡ ಸೆಂಟ್ರನ್ನು ಕರೆಕ್ಟಾಗಿ ಇಟ್ಟುಕೊಳ್ಳಿ. ಎಲ್ಲಿ ಬೀಡುವ ವರ್ಕ್ ಸ್ಟಾರ್ಟ್ ಆಗಿದೆ ಆ ಪಾಯಿಂಟಿಗೂ ಇಲ್ಲಿಗೂ ಕೂಡ ನೋಡಿ, ವರ್ಕ್ ಎಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ, ಇಲ್ಲಿದೆ ಇದರದ್ದು ವರ್ಕ್ ಇದೆ, ಇಲ್ಲಿದೆ ನೋಡಿ ಫ್ರೆಂಡ್ಸ್ ನೋಡಿ. ಈ ರೀತಿಯಾಗಿ ನೋಡಿ ಪರ್ಫೆಕ್ಟಾಗಿ ಹಿಡ್ಕೊಂಡಿದ್ದೇನೆ ನೋಡಿ. ಸೆಂಟ್ರ್ ಇದರದ್ದು ಸೆಂಟ್ರ್ ಇಲ್ಲಿದೆ ನೋಡಿ, ಬೇಕಿದ್ರೆ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ. ಇಲ್ಲಿದೆ ನೋಡಿ ನೋಡಿ, ಇಲ್ಲಿದೆ ಬೆರಳೆತ್ತಿದ್ದೆಲ್ಲ ಅಲ್ಲಿದೆ, ಇದೆ ಇಲ್ಲಿದೆ ನೋಡಿ. ಈ ರೀತಿಯಾಗಿ ಇವಾಗ ನಾನು ಇದರದ್ದು ಒಂದು ಸ್ಲೀವನ್ನು ತೆಗೆದುಕೊಳ್ತಿದ್ದೇನೆ ಫ್ರೆಂಡ್ಸ್. ಒಂದು ಸ್ಲೀವನ್ನು ನಾನು ಈ ರೀತಿಯಾಗಿ ತೆಗೆದುಕೊಂಡು ಇದನ್ನು ಅರ್ಧ ಇಂಚು ನನಗೆ ನೋಡಿ, ಇಲ್ಲಿ ಅರ್ಧ ಇಂಚು ನನಗೆ ಜಾಯಿಂಟಿಗೆ ಬೇಕು. ಆ ಜಾಯಿಂಟಿನದ್ದು ಎಕ್ಸ್ಟ್ರಾ ಪಾರ್ಟನ್ನು ಇಲ್ಲಿ ಇಟ್ಟುಕೊಂಡು ಈ ರೀತಿಯಾಗಿ ನೋಡಿ, ಇಲ್ಲಿ ಇಟ್ಟುಕೊಂಡು ನೋಡಿ, ಇಲ್ಲಿಷ್ಟು ನಮಗೆ ಡಿಸೈನ್ ಎಕ್ಸ್ಟ್ರಾ ಬಂದಿದೆ ಫ್ರೆಂಡ್ಸ್ ನೋಡಿ. ಇಲ್ಲಿ ಸೆಂಟ್ರಾಗಿ ಕರೆಕ್ಟಾಗಿ ಹಿಡ್ಕೊಳ್ಬೇಕು ನೀವು ಸೆಂಟ್ರನ್ನು ನೋಡಿ. ಇಲ್ಲಿ ಈ ಕೈಯದ್ದು ಜಾಯಿಂಟನ್ನು ಕರೆಕ್ಟಾಗಿ ಹಿಡ್ಕೊಳ್ಳಿ ಈ ರೀತಿಯಾಗಿ ನೋಡಿ. ಈ ರೀತಿಯಾಗಿ ಇದು ಮಾರ್ಕದು ನೋಡಿ, ಈ ರೀತಿಯಾಗಿ ಹಿಡ್ಕೊಂಡು ಅದಾದಮೇಲೆ ಇದು ಈಗ ನಮಗೆ ಇಷ್ಟ ಆಗಲ್ಲ ಬೇಕಿದೆಯಲ್ಲ ಫ್ರೆಂಡ್ಸ್, ಇದನ್ನು ನಾವೀಗ ಫಸ್ಟ್ ಕಟ್ ಮಾಡಿ ಅದನ್ನು ತೆಗೆದುಕೊಂಡು ಬಿಡುವ. ಇಲ್ಲಿ ನೀವೀಗ ಕಟ್ ಮಾಡಿ ತೆಗೆಯೋ ಮುಂಚೆ ಸ್ವಲ್ಪ ಜಾಸ್ತಿನೇ ಹಿಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಮತ್ತೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಮಾಡಿ ನೋಡಿ. ಇಲ್ಲಿಂದ ನೋಡಿ, ಇಲ್ಲಿಗ ಈಗಲೇ ನೀವು ಕಟ್ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕಂತ ಹೇಳಿದರೆ ಇದರಲ್ಲಿ ಚೈನ್ ಸ್ಟಿಚ್ ಇದೆಯಲ್ಲ ಫ್ರೆಂಡ್ಸ್, ಒಂದು ಕಟ್ ಆದರೆ ಫುಲ್ಲು ನೂಲುಗಳು ಕಟ್ ಆಗುವಂತಹ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ. ಇಲ್ಲಿಂದ ಈ ಬ್ಯಾಕ್ ಪಾರ್ಟಿಗೆ ನನಗೆ ಎಲ್ಲಿ ಬೇಕು ಅದಕ್ಕಿಂತ ಒಂಚೂರು ನೋಡಿ, ಇಲ್ಲಿ ಬ್ಯಾಕ್ ಪಾರ್ಟಿಗೆ ಲೈನ್ ಇದೆ ಫ್ರೆಂಡ್ಸ್, ಕರೆಕ್ಟ್ ನೋಡ್ಕೊಳ್ಬೇಕು ಫ್ರೆಂಡ್ಸ್. ಇದನ್ನು ಕಟ್ ಮಾಡಬೇಕಾದ್ರೆ ನೋಡಿ, ಇದರಲ್ಲಿ ನಾನು ಎಕ್ಸ್ಟ್ರಾವನ್ನೇ ತೆಗೆದು ಇಟ್ಕೊಂಡಿದ್ದೇನೆ ನೋಡಿ, ಆಯ್ತಲ್ಲ ನೋಡಿ. ಒಂದು ಸ್ಲೀವ್ ಆಯಿತು ನೋಡಿ, ಒಂದು ಸ್ಲೀವ್ದು ಸೆಂಟ್ರಿಗೆ ಈ ಸೆಂಟ್ರಿಗೆ ನೋಡಿ ಕರೆಕ್ಟ್ ಬಂದಿದೆ ನೋಡಿ. ಈ ರೀತಿಯಾಗಿ ಕರೆಕ್ಟಾಗಿ ಬಂದಿದೆ. ಇದನ್ನೀಗ ಫೋಲ್ಡ್ ಮಾಡಿ ಇಟ್ಕೊಳ್ತೇನೆ. ಇದಾದಮೇಲೆ ಈಗ ಇನ್ನೊಂದು ಸ್ಲೀವನ್ನು ಅದೇ ಥರ ಕಟ್ಟಿಂಗನ್ನು
ಸೇಮ್ ಡಿಸೈನನ್ನು ಮೊದಲು ಸೆಂಟ್ರನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಡಿಸೈನಿಗೆ ಈ ಪಾಯಿಂಟ್ ಕರೆಕ್ಟ್ ಇದೆಯಾ ಅಂತ, ಈ ಪಾಯಿಂಟ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಮ್ಮೆ. ನೋಡಿ ಈ ಪಾಯಿಂಟ್ ಇದು ಸೆಂಟ್ರ್ ಕರೆಕ್ಟ್ ಇದೆ ನೋಡಿ. ಡಿಸೈನ್ ಇಲ್ಲಿ ಎಂಡ್ ಆಗಿದೆ, ಕರೆಕ್ಟಾಗಿ ಇಲ್ಲಿ ಎಂಡ್ ಆಗಿದೆ ನೋಡಿ, ಇಲ್ಲಿ ಎಂಡ್ ಆಗಿದೆ, ಇದು ಕರೆಕ್ಟ್ ಇದೆ. ಇವಾಗ ಇದಕ್ಕೆ ಇನ್ನೊಂದು ಸ್ಲೀವನ್ನು ಇಟ್ಕೊಡುವ. ಸೇಮ್ ಅದೇ ಥರ ನೋಡಿ, ಈ ರೀತಿಯಾಗಿ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬೇಕು, ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ನಮಗೆ ಜಾಯಿಂಟಿಗೆ ನೋಡಿ. ಇಲ್ಲಿ ಈಗಲೇ ಕಟ್ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ. ನೋಡಿ ಇಷ್ಟಕ್ಕೆ ಕಟ್ ಮಾಡಿ ತೆಗಿವ. ಇಲ್ಲಿ ಒಂದು ಸ್ವಲ್ಪ ನೋಡಿ ಬಟ್ಟೆ ಕಮ್ಮಿ ಬರ್ತಾ ಇದೆ ನೋಡಿ, ಎರಡೂ ಸ್ಲೀವಿಗೂ ಈ ಪಾರ್ಟಿಗೆ ಇದು ಬಟ್ಟೆ ಕಮ್ಮಿ ಬರ್ತಾ ಇದೆ. ಒಂದು ಸೈಡ್ ಕರೆಕ್ಟ್ ಸಿಗ್ತಾ ಇದೆ, ಇನ್ನೊಂದು ಸೈಡ್ ಸಿಗ್ತಾ ಇಲ್ಲ. ಅದನ್ನು ನಾವು ಮತ್ತೆ ಅಟ್ಯಾಚ್ ಮಾಡ್ಕೊಳ್ಳೋ ಫ್ರೆಂಡ್ಸ್. ನೋಡಿ ಈ ರೀತಿ ಕರೆಕ್ಟಾಗಿ ಹಿಡ್ಕೊಳ್ಳಿ. ಇದನ್ನು ಇವಾಗ ಕಟ್ ಮಾಡಿ ತೆಗಿವ. ನೋಡ್ಕೊಳ್ಳಿ ಬ್ಯಾಕ್ ಪಾರ್ಟಿನದ್ದು ಮೇಲಿನ ಪಾರ್ಟಿಗೆ ನೋಡಿ, ಇಲ್ಲಿ ಲೈನ್ ಇದೆ ನೋಡಿ ಫ್ರೆಂಡ್ಸ್, ನಂದು ಮಾರ್ಕ್ ಇಲ್ಲಿ ಇದೆ ನೋಡಿ, ಚಾಕ್ ಮಾರ್ಕ್. ಅದಕ್ಕಿಂತ ಸ್ವಲ್ಪ ಕೆಳಗಡೆನೇ ಬರುವ ನೋಡಿ. ಯಾವುದೇ ಕಾರಣಕ್ಕೂ ನೋಡಿ ಡಿಸೈನನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ ಬೀಡ್ ವರ್ಕಲ್ಲಿ, ಅದು ನಿಮಗೆ ಪ್ರಾಬ್ಲಮ್ ಕೊಡ್ತದೆ ಫ್ರೆಂಡ್ಸ್. ಯಾಕಂತ ಹೇಳಿದರೆ ಅದು ಒಂದು ಚೈನ್ ಸ್ಟಿಚ್ ಹೇಳಿದರೆ ಅದು ಒಂದು ಸ್ಟಿಚ್ಚಿಂದ ಕನೆಕ್ಷನ್ ಆಗಿ ಪ್ರತಿಯೊಂದು ಸ್ಟಿಚ್ಚಿಗೆ ಕನೆಕ್ಟ್ ಆಗಿರುತ್ತೆ. ನಾನು ಇಲ್ಲಿ ನೋಡಿ ಅರ್ಧವನ್ನು ನಿಲ್ಲಿಸಿದೆ, ಯಾಕಂತ ಹೇಳಿದರೆ ಇಲ್ಲಿ ಡಿಸೈನ್ ಈ ಕಡೆ ನೋಡಿ, ಅಲ್ಲಿ ಡಿಸೈನ್ ಅನ್ನೋದು ತಾಗ್ತಾ ಇದೆ, ಅದಕ್ಕೋಸ್ಕರ ನಾನು ಆ ರೀತಿಯಾಗಿ ತೆಗೆದಿದ್ದೇನೆ. ಇದು ಕೆಳಗಿದ್ದು ಜರಿ ಬೇಡ ನೋಡಿ, ಇದು ಪಾರ್ಟನ್ನು ತೆಗೆದಿದ್ದೇನೆ. ಇವಾಗ ನಾನು ಇದಕ್ಕೆ ಇಲ್ಲಿ ಅಟ್ಯಾಚ್ ಮಾಡಬೇಕು ನೋಡಿ. ನಾನು ಈ ರೀತಿಯಾಗಿ ಸೆಂಟ್ರನ್ನು ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು. ಇಲ್ಲಿ ಸ್ವಲ್ಪ ಬಟ್ಟೆ ಕಮ್ಮಿ ಬರ್ತಾ ಇದೆ, ಅದನ್ನು ನಾನು ಸ್ಟಿಚ್ ಮಾಡುವಾಗ ಜಾಯಿಂಟ್ ಮಾಡ್ಕೊಳ್ತೇನೆ ನೋಡಿ. ಸ್ಲೀವ್ಸ್ ಆಯಿತು ಕಟ್ಟಿಂಗ್ ಅನ್ನೋದು ಆಯ್ತಲ್ಲ. ಇವಾಗ ಬ್ಯಾಕ್ ಪಾರ್ಟನ್ನು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಹೀಗಿದೆಯಲ್ಲ. ಇವಾಗ ನನ್ನದು ಇಲ್ಲಿ ನೋಡಿ ನನ್ನ ಚಾಕ್ ಮಾರ್ಕ್ ಎಲ್ಲಿದೆ ನೋಡಿ, ಚಾಕ್ ಮಾರ್ಕ್ಗೆ ಕರೆಕ್ಟಾಗಿ ಇಲ್ಲಿ ನೋಡಿ ಪೀಸಸ್ ಕರೆಕ್ಟಾಗಿ ನಿಂತಿದೆ ನೋಡಿ ಫ್ರೆಂಡ್ಸ್. ಪೀಸ್ ಕರೆಕ್ಟಾಗಿ ನಿಂತಿದೆ. ನನಗೆ ಡೀಪ್ ಅನ್ನೋದು ಇಲ್ಲಿ ಬೇಕು, ಇದು ಪರ್ಫೆಕ್ಟ್ ಇದೆ, ಇಲ್ಲಿ ಇದು ಪರ್ಫೆಕ್ಟ್ ಇದೆ ನನಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೋಡುವಾಗಲೇ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇದರದ್ದು ಪಾರ್ಟಲ್ಲಿ ಇದು ನೋಡಿ ಇಲ್ಲಿ ಇದೆ ನೋಡಿ. ಇದರದ್ದು ಡಿಸೈನ್ ಬಂದುಬಿಟ್ಟು ಈ ಎಡ್ಜಿಗೆ ಇಲ್ಲಿ ಕೊಡ್ತಾ ಇದೆ ನೋಡಿ, ತೋರಿಸ್ತಾ ಇದ್ದೇನೆ. ಇದರದ್ದು ಇಲ್ಲಿ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಇಲ್ಲಿ ಆಯಿತಾ. ನನ್ನ ಡಿಸೈನ್ ಬರಬೇಕಾಗಿರೋದು ಈ ಪಿಂಕ್ ಮಾರ್ಕ್ ಇದ್ದಲ್ಲಿ, ಆದರೆ ಇದು ಚಾಕ್ ಮಾರ್ಕ್ ನೋಡಿ ಬ್ಲೂ ಇದೆ ನೋಡಿ ಫ್ರೆಂಡ್ಸ್. ನಾನು ಅಲ್ಲಿಗೆ ಕಟ್ ಮಾಡಿದರೆ ನೋಡಿ ಇಲ್ಲಿಗೆ ಡಿಸೈನ್ ಬಂತ. ಇಲ್ಲಿ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ನನಗೆ ಇಲ್ಲಿ ಕಮ್ಮಿ ಸಿಗ್ತದೆ ಫ್ರೆಂಡ್ಸ್ ನೋಡಿ. ಮೆಜರ್ಮೆಂಟ್ ಟೇಪಲ್ಲಿ ನೋಡಿ ಇಲ್ಲಿ ಎಡ್ಜಿದೆ ಇದರದ್ದು ನೋಡಿ, ಇಲ್ಲಿ ಎಡ್ಜಿದೆ. ಇಲ್ಲಿಂದ ಇಲ್ಲಿಗೆ ಬರುವಾಗ ನನಗೆ ಇಲ್ಲಿ ಅರ್ಧ ಇಂಚು ಹೋಗುವಾಗ 2 ಇಂಚು ಸಿಗುತ್ತೆ ಫ್ರೆಂಡ್ಸ್. ನನಗೆ ಒಂಚೂರು 2 ಕಾಲು ಸಿಗಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ ಈ ಪಿಂಕ್ ಲೈನಿಗೆ ಬರುವಲ್ಲಿಗೆ ಮಾಡಬೇಕು. ಅದಕ್ಕೋಸ್ಕರ ನಾನು ಈ ಪಾರ್ಟನ್ನು ಒಂದು ಸಣ್ಣ ಟಕ್ಸ್ ಹಿಡಿದು ಸಣ್ಣದು ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇವಾಗ ಈ ಪಾರ್ಟನ್ನು ಏನೇನಿದೆ ಹಾಗೇ ಕಟ್ ಮಾಡ್ಕೊಂಡು ಬರ್ತೇನೆ. ಆದರೆ ಮೇಲ್ಭಾಗದಲ್ಲಿ ನೋಡಿ ಇದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳುವ. ಇವಾಗ ನೋಡಿ ಇದರ ಸೆಂಟರ್ ಇಲ್ಲಿದೆ, ಬ್ಯಾಕ್ ಇದು ಲೈನ್ ಇಲ್ಲಿದೆ, ಲೈನಿಗೆ ಕರೆಕ್ಟಾಗಿ ಹಿಡ್ಕೊಳ್ಳಿ. ಈಗ ನಾನು ಈ ಪಾರ್ಟ್ ಸ್ವಲ್ಪ ಬ್ರಾಡ್ ಅಂತ ಬಂದಿದೆ ಫ್ರೆಂಡ್ಸ್. ಆ ಬ್ರಾಡನ್ನು ನಾನು ಕಮ್ಮಿ ಮಾಡಲಿಕ್ಕೋಸ್ಕರ ನಾನು ಇಲ್ಲೊಂದು ಸಣ್ಣದಾಗಿ ಟಕ್ಸನ್ನು ಇಟ್ಕೊಳ್ತೇನೆ ಫ್ರೆಂಡ್ಸ್. ಈಗ ಕಮ್ಮಿ ಈ ಥರ ನಾನು ಟಕ್ಸನ್ನು ಹಿಡಿಯೋದ್ರಿಂದ ನೋಡಿ ಇದು ಹತ್ತಿರ ಬಂತು ನೋಡಿ ಫ್ರೆಂಡ್ಸ್. ನನಗೆ ಬೇಕಿದ್ದ ಹಾಗೆ 2-2 ಇಂಚಿಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಜಾಸ್ತಿ ಹಿಡಿಯೋದು ಬೇಡ, ನನಗೆ 1/4 ಇಂಚು ಮಾತ್ರ, ಸ್ವಲ್ಪ ಈ ಪಾರ್ಟ್ ಮಾತ್ರ ಇಲ್ಲಿ ಕರೆಕ್ಟ್ ಇದೆ. ಇಲ್ಲಿಂದ ಇಲ್ಲಿವರೆಗೊಂದು ಟಕ್ಸನ್ನು ನಾನು ಹಿಡಿತೇನೆ ಫ್ರೆಂಡ್ಸ್ ನೋಡಿ. ಈ ರೀತಿಯಾಗಿ ಟಕ್ಸನ್ನು ಹಿಡಿದು ಅದಾದಮೇಲೆ ನಾನು ಇದನ್ನು ಜಾಯಿಂಟ್ ಮಾಡಿ, ಈ ಟಕ್ಸ್ ಹಿಡಿಯುವಾಗ ಈ ಬಟ್ಟೆ ಸ್ವಲ್ಪ ಹತ್ತಿರ ಬರುತ್ತೆ, ಆವಾಗ ನಾನು ಇಲ್ಲಿ ಸ್ವಲ್ಪ ಬಟ್ಟೆನ ಜಾಸ್ತಿ ಹಿಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಹಿಡ್ಕೊಂಡೆಲ್ಲ ಫ್ರೆಂಡ್ಸ್. ಇದನ್ನು ನಾನು ಕಟ್ ಮಾಡಿ ತೆಗಿತೇನೆ. ತೆಗೆಯುವ ಮೊದಲು
ನೋಡಿ 1/4 ಇಂಚಿಗಿಂತ ಜಾಸ್ತಿನೇ ಇಟ್ಕೊಳ್ಳಿ, ಯಾಕಂದರೆ ಅಲ್ಲಿ ಟಕ್ಸ್ ಹಿಡಿತಿದ್ದೇವೆ ನಾವು, ಆಗ ಅದು ಸಣ್ಣದಾಗೋ ಚಾನ್ಸಸ್ ಇದೆ ನೋಡಿ ಈ ರೀತಿ. ನೋಡಿ ಈ ರೀತಿಯಾಗಿ ತೆಗೆದು ಇಟ್ಕೊಳ್ಳಿ. ಇದೀಗ ಆಲ್ಮೋಸ್ಟ್ ಕರೆಕ್ಟ್ ಇದೆ. ಇಲ್ಲಿ ಎಕ್ಸ್ಟ್ರಾ ಇದೆ, ಇಲ್ಲಿ ಎಕ್ಸ್ಟ್ರಾ ಇದೆ, ಅದನ್ನು ನಾನು ಸ್ಟಿಚ್ ಮಾಡುವಾಗ ಕರೆಕ್ಟ್ ಮಾಡ್ಕೊಳ್ತೇನೆ. ಇದಕ್ಕೆ ತಕ್ಕಾಗಿ ಲೈನಿಂಗಿಗೆ ಬಟ್ಟೆಗೋಸ್ಕರ ಸರಿಯಾಗುವ ಹಾಗೆ ನಾನು ಮಾಡ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ ಬ್ಯಾಕ್ ಪಾರ್ಟ್ ಆಯಿತು. ಇವಾಗ ಫ್ರಂಟ್ ಪಾರ್ಟಲ್ಲಿ ನೆಕ್ ಶೇಪನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಇದರದ್ದು ನೆಕ್ ಶೇಪು ಉದ್ದಕ್ಕಿರುತ್ತೆ ಫ್ರೆಂಡ್ಸ್. ನೋಡಿ ಪ್ರಿನ್ಸಸ್ ಕಟ್ ಆಗಿರೋದು ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಳ್ಳಿ. ನೋಡಿ ನನ್ನ ಇಲ್ಲಿ ಮಾರ್ಕ್ ಇಲ್ಲಿದೆ, ಅವರು ಮಾರ್ಕ್ ಮಾಡಿದ ಕೆಳಗಿನಿಂದ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಇಲ್ಲಿ ಇದೆ, ಇಲ್ಲಿಂದ ನಾನು 1/4 ಇಂಚ್ ಇದರಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದೇನೆ. ನೋಡಿ ಇಲ್ಲಿ ಪರ್ಫೆಕ್ಟ್ ಇದೆ. ಇಲ್ಲಿ ಗುಬ್ಬಿ ಪಟ್ಟಿ ಬರುತ್ತೆ, ಅದಕ್ಕೋಸ್ಕರ ಅವರು ಡಿಸೈನನ್ನು ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ನೋಡಿ ನೋಡಿ ಕರೆಕ್ಟ್ ಇದೆ ಫ್ರೆಂಡ್ಸ್. ನೋಡಿ ಡಿಸೈನ್ ಕರೆಕ್ಟ್ ಇದೆ. ಇದು ಕೂಡ ಅದೇ ಥರ ನೀವು ಎಕ್ಸ್ಟ್ರಾವನ್ನೇ ಕಟ್ ಮಾಡಿಕೊಂಡೇ ತೆಗೀರಿ ಮೊದಲಿಗೆ, ಮತ್ತು ಲೈನಿಂಗಿಗೆ ಸರಿಯಾಗಿ ನೀವು ಅದನ್ನು ಜಾಯಿಂಟ್ ಮಾಡ್ಕೊಂಡು ಬರಬೇಕು. ಸ್ವಲ್ಪ ದೂರದಲ್ಲೇ ಕಟ್ ಮಾಡ್ಕೊಂಡು ಬನ್ನಿ. ನೋಡಿ ಈ ಶೇಪಲ್ಲಿ ಇದು ಈ ರೀತಿಯಾಗಿ ಬಂದಿದೆ. ಇದನ್ನು ಸಪ್ರೇಟ್ ಇಡ್ತಾ ಇದ್ದೇನೆ ಫ್ರಂಟ್ ಪಾರ್ಟನ್ನು. ಇದಾದಮೇಲೆ ಇವಾಗ ನನಗೆ ಇನ್ನೊಂದು ಸೈಡಿಗೆ ಬೇಕು. ಹಾಗೆ ನನಗೆ ಈ ಇದು ಪ್ರಿನ್ಸಸ್ ಕಟ್ಟಿನದ್ದು ಈ ಶೇಪ್ ಅನ್ನೋದು ನನಗೆ ಸಿಗಬೇಕಲ್ಲ ಫ್ರೆಂಡ್ಸ್. ಈ ಶೇಪ್ ಅನ್ನೋದು ನನಗೆ ಕರೆಕ್ಟಾಗಿ ಎಲ್ಲಾದರೂ ಒಂದು ಕರೆಕ್ಟಾಗಿ ಸಿಗಬೇಕು ಫ್ರೆಂಡ್ಸ್. ಅದೇ ಥರ ಕಟ್ ಮಾಡಿ ತೆಗೆಯುವ. ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲೇ ಕರೆಕ್ಟಾಗಿ ತೆಗಿತೇನೆ ನಾನು. ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ತೆಗೀರಿ ಫ್ರೆಂಡ್ಸ್. ಪ್ರಿನ್ಸಸ್ ಕಟ್ ಬ್ಲೌಸ್ ಅಲ್ವಾ. ನೋಡಿ ಇಲ್ಲಿ ಚರಿ ಬಂದಿದೆ, ಅದು ತೊಂದರೆ ಇಲ್ಲ. ಇದು ನನಗೆ ಇಲ್ಲಿ ತೆಗೆಯುವ. ಇಲ್ಲಿ ತೆಗೆದ್ರೆ ನನಗೆ ನೋಡಿ ಅಪೋಸಿಟ್ಗೆ ಸರಿ ಆಯಿತು. ಇದು ಇವಾಗ ನನಗೆ ಈ ಪಾರ್ಟ್ ಅಲ್ಲ, ನನಗೆ ಈ ಪಾರ್ಟ್ ಬೇಕು. ಈ ರೀತಿಯಾಗಿ ಹೌದು, ಈ ರೀತಿಯಾಗಿ ಬರಬೇಕಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಕರೆಕ್ಟಾಗಿ ನೋಡ್ಕೊಂಡು ತೆಗಿಬೇಕು. ನೋಡಿ ಕರೆಕ್ಟಾಗಿ, ಇಲ್ಲ ಅಂತಾದರೆ ಇದನ್ನು ಇಲ್ಲಿಗೆ ಇಟ್ಕೊಳ್ಳುವ. ಈ ಪಾರ್ಟಲ್ಲಿ ಇಟ್ಕೊಳ್ಳಿ. ಈ ಪಾರ್ಟಿಗೆ ಹಿಡ್ಕೊಂಡ್ರೆ ಇದು ನನಗೆ ಇಲ್ಲಿ ಪೀಸ್ ಸಿಗುತ್ತೆ, ಇದು ಪೀಸ್ ನನಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಈ ಪಾರ್ಟಲ್ಲಿ ಇಲ್ಲಿ ತೆಗೆದುಕೊಳ್ಳುವ. ನೋಡಿ ಈ ರೀತಿಯಾಗಿ. ಈ ಪಾರ್ಟ್ ಯಾವತ್ತೂ ಸ್ವಲ್ಪ ಕ್ರಾಸ್ ಆಗಿರಬೇಕು ಫ್ರೆಂಡ್ಸ್, ಸ್ಟ್ರೇಟ್ ಆಗಿ ತೆಗೆದುಕೊಳ್ಬಾರ್ದು. ನೋಡಿ ಇದನ್ನು ಹೀಗೆ ಏನೇನಿದೆ ಅದೇ ಥರ ಕಟಿಂಗ್ ಮಾಡಿಕೊಂಡು ತೆಗೆಯುವ. ನೋಡಿ ಈ ಪಾರ್ಟನ್ನು ನೋಡಿ ಒಂದು ಪಾರ್ಟ್ ಆಯಿತು. ಇದರದ್ದು ನೋಡಿ ಇಲ್ಲಿ ಪಾರ್ಟ್ ಇದೆಯಲ್ಲ, ಇದಕ್ಕೆ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ತೆಗೆಯುವ. ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಫ್ರೆಂಡ್ಸ್, ಕ್ಲೋಸ್ ಆಗಿ ತೆಗೆದುಕೊಳ್ಬೇಡಿ. ಯಾಕಂತ ಹೇಳಿದರೆ ನಮಗೆ ಫಸ್ಟೆಲ್ಲ ಸ್ಟಿಚ್ ಮಾಡುವವರಿಗೆ ಅದು ಆ ಕಡೆ ಈ ಕಡೆ ಆಗುವಂಥ ಚಾನ್ಸಸ್ ಇರುತ್ತಲ್ಲ, ಅದಕ್ಕೋಸ್ಕರ ಫಸ್ಟ್ ಇದನ್ನು ತೆಗೆದು ಆಮೇಲೆ ಜಾಯಿಂಟ್ ಮಾಡಿದ ಮೇಲೆ ಈ ಎಕ್ಸ್ಟ್ರಾ ಪೀಸನ್ನೆಲ್ಲ ತೆಗೆದು ಬಿಡುವ. ಇದು ಆಯಿತು. ಇದು ಈ ಕಡೆ ಪೀಸ್ ನೋಡಿ ನೋಡಿ ಹೀಗೆ. ಇದನ್ನು ನಾನು ಜಾಯಿಂಟ್ ಮಾಡಿ ಆದಮೇಲೆ ನಾನು ಇದನ್ನು ಎಕ್ಸ್ಟ್ರಾ ಶೇಪನ್ನು ಫಿನಿಶಿಂಗನ್ನು ಮತ್ತೇ ಮಾಡ್ತೇನೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಮತ್ತೇ ಮಾಡ್ಕೊಳ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಇದರದ್ದು ಬೀಡ್ ವರ್ಕ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಿಕೊಂಡೆ. ನಾನು ಲೈನಿಂಗಲ್ಲೇ ಯಾವತ್ತೂ ಕಟಿಂಗ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಅದಾದಮೇಲೆ ನಾನು ಅದಕ್ಕೆ ತಕ್ಕ ಹಾಗೆ ಲೈನಿಂಗಲ್ಲಿ ಕರೆಕ್ಟ್ ಬರುವಾಗಿ ನಾನು ಮೇನ್ ಪೀಸನ್ನು ನಾನು ಕಟ್ಟಿಂಗನ್ನು ಮಾಡ್ತೇನೆ ಫ್ರೆಂಡ್ಸ್. ನೋಡಿ ಇದಾಯಿತು, ಬ್ಯಾಕ್ ಪಾರ್ಟು ಆಯಿತು, ಇವಾಗ ಸ್ಲೀವ್ಸು ಆಯಿತು. ನೋಡಿ ಸ್ಲೀವ್ಸು ಕೂಡ ಕರೆಕ್ಟಾಗಿ ಬಂದಿದೆ. ಇನ್ನು ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ತೇನೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ಫ್ರೆಂಡ್ಸ್.